ದೇವಸ್ಥಾನದ ಹತ್ರ ಇದ್ದೀವಿ. ಬನ್ನಿ ಇಲ್ಲಿ ಏನೇನೆಲ್ಲ ವಿಶೇಷವಾಗಿ ಪೂಜೆ ನಡೀತಾ ಇದೆ. ಇಲ್ಲಿಗೆ ಬಂದರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ದೇವರು ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನಿಸ್ತಾ ಇದೆ. ನನಗೆ ಬಂದಿದ್ದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಮನೆಯಲ್ಲೆಲ್ಲ ತುಂಬ ಒಳ್ಳೆಯದಾಗಿದೆ. ನನಗೆ ಅಂದ್ಕೊಂಡಿದ್ದಂಗೆಲ್ಲ ಆಗಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ಬರ್ತೀನಿ. ಮದುವೆಗೆ ತಡವಾಗಿದ್ದರೆ ಅಂತಹ ಹೆಣ್ಣು ಮಕ್ಕಳು ಸಹ ಬಂದು ಇಲ್ಲಿ ತೆಂಗಿನಕಾಯಿ ಉರುಳು ಸೇವೆ ಮಾಡಿ ಅದರ ತಾಯಿಯ ಆಶೀರ್ವಾದದೊಂದಿಗೆ ನಾನು ಒಳ್ಳೇದು ಗಂಗಮ್ಮ ದೇವಸ್ಥಾನ ನಾನು ಅನ್ಕೊಂಡಿರೋದೆಲ್ಲ ಒಳ್ಳೇದು ಮಾಡಿದೆ, ಒಳ್ಳೇದಾಗುತ್ತೆ. ಬನ್ನಿ ಎಲ್ಲ ಗಂಗಮ್ಮ ದೇವಸ್ಥಾನದ ಕೃಪೆಗೆ ಪಾತ್ರರಾಗಿ. ನಾವೀಗ ಗಂಗಮ್ಮ ದೇವಿ ದೇವಸ್ಥಾನದ ಹತ್ರ ಇದ್ದೀವಿ. ಬನ್ನಿ ಇಲ್ಲಿ ಏನೇನೆಲ್ಲ ವಿಶೇಷವಾಗಿ ಪೂಜೆ ನಡೀತಾ ಇದೆ, ಯಾವ ರೀತಿಯೆಲ್ಲ ದೇವರಿಗೆ ಅಲಂಕಾರ ಮಾಡಿದ್ದಾರೆ, ಸಿಂಗಾರ ಮಾಡಿದ್ದಾರೆ, ಮತ್ತು ಇಲ್ಲಿನ ಭಕ್ತಾದಿಗಳು ಯಾಕೆ ಈ ಆಷಾಢನ ಅಷ್ಟು ನಂಬ್ತಾರೆ, ಹಾಗೆ ಯಾವ ರೀತಿಯೆಲ್ಲ ಪೂಜೆ ನಡೆಸ್ಕೊಡ್ತಾರೆ, ಯಾವ ರೀತಿಯೆಲ್ಲ ಪೂಜೆನ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ, ಹಾಗೆ ಕೇಳ್ಕೊಂಡು ಬರೋಣ. ಯಾವ ರೀತಿಯೆಲ್ಲ ಆಚರಿಸ್ತೀರಾ? ಮಾಮೂಲಿ ಎಲ್ಲ ಒರೆಸಿ ಗುಡಿಸಿ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರು ಬೇಡಿ ಮುತ್ತೈ ಸ್ಥಾನ ಕೇಳ್ಕೊಳ್ಳೋದು, ಮನೆ ಆರೋಗ್ಯ ಕೇಳ್ಕೊಳ್ಳೋದು, ಅದು ಕೇಳ್ಕೊತೀವಿ ಮಾತಾಯಿಗೆ ಗಂಗಮ್ಮ ತಾಯಿನ. ಮರ್ತು ಬಿಟ್ಟಿದ್ದಾರೆ, ನಾವೇನೋ ಮಾಡ್ತೀವಿ, ಅವಾಗಿನಿಂದ ಮಾಡಿ ರೂಢಿ ಅಲ್ವಾ ದೇವ್ರಿಗೆ ಮಾಡ್ತೀವಿ ನಾವು. ಬರ್ತಾ ಇರ್ತೀವಿ, ಪ್ರತಿ ವರ್ಷ ಬರ್ತಾ ಇರ್ತೀವಿ, ಮಾಡ್ತೀವಿ. ಮನೆಗೆ ಮಾಮೂಲಿ ಎಲ್ಲ ಮಾಡ್ತೀವಿ, ಪೂಜೆ ಪುಸ್ತಕಾರ ಎಲ್ಲ ಮಾಡ್ತೀವಿ ದೇವ್ರಿಗೆ. ನಮ್ಗೆ ಇಷ್ಟ, ದೇವ್ರ ಭಕ್ತಿ ಅಂದರೆ ಇಷ್ಟ, ಮಾಡ್ತೀವಿ ನಾವು ದೇವ್ರನ್ನ. ಏನಿಲ್ಲ, ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ 6 ಗಂಟೆ 7 ಗಂಟೆ ಒಳಗಡೆ ಪೂಜೆ ಮಾಡ್ತೀನಿ ಅಷ್ಟೇ. ಪ್ರತಿ ಶುಕ್ರವಾರ ಗಂಗಮ್ಮ ದೇವಸ್ಥಾನಕ್ಕೆ ಬರ್ತೀನಿ. ಶ್ರೇಷ್ಠ ಅಂತ ಹೇಳ್ತಾರೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ, ನೀವೆಲ್ಲ ಮಾಡ್ತೀರಾ? ಇಲ್ಲ, ನಾನು ಮಾಮೂಲಿ ಮನೆ ಪೂಜೆನೇ ಬೇಗ ಎದ್ದು ಮಾಮೂಲಿ ಪೂಜೆನೇ ಮಾಡ್ತೀನಿ ಮನೇಲಿ. ಲಕ್ಷ್ಮೀ ಪೂಜೆ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ, ಬಟ್ ನಾನು ಮನೇಲಿ ಪೂಜೆ ಮಾಡ್ತೀನಿ. ಗಂಗಮ್ಮ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಬರ್ತೀನಿ. ಒಳ್ಳೇದು ಗಂಗಮ್ಮ ದೇವಸ್ಥಾನ ನಾನು ಅನ್ಕೊಂಡಿರೋದೆಲ್ಲ ಒಳ್ಳೇದು ಮಾಡಿದೆ, ಒಳ್ಳೇದಾಗುತ್ತೆ. ಬನ್ನಿ ಎಲ್ಲ ಗಂಗಮ್ಮ ದೇವಸ್ಥಾನದ ಕೃಪೆಗೆ ಪಾತ್ರರಾಗಿ. ಒಳ್ಳೇದು ಮಾಡ್ತಾಳೆ ತಾಯಿ ಜಗನ್ಮಾತೆ, ನಂಬಿದ್ರೆ ಕೈ ಬಿಡಲ್ಲ. ಓಂ ಶ್ರೀ ಗಂಗಮ್ಮ ದೇವಿಯಾಯ ನಮಃ. ಗಂಗಮ್ಮ ದೇವಿ ದೇವಸ್ಥಾನ ಮಲ್ಲೇಶ್ವರದಲ್ಲಿ ನೆಲೆಸಿದೆ. ಇಲ್ಲಿ ಪ್ರತಿ ಶುಕ್ರವಾರ ವಿಶೇಷವಾದ ಪೂಜಾ ಕೈಂಕರ್ಯಗಳು, ವಿಧ ವಿಧವಾದ ಅಲಂಕಾರಗಳನ್ನು ಮಾಡಲ್ಪಡುತ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ ಹೆಂಗೆಳೆಯರು ತಮಗೆ ಮದುವೆಗೆ ತಡವಾಗಿದ್ದರೆ ಅಂತಹ ಹೆಣ್ಣು ಮಕ್ಕಳು ಸಹ ಬಂದು ಇಲ್ಲಿ ತೆಂಗಿನಕಾಯಿ ಉರುಳು ಸೇವೆ ಮಾಡಿ ಅದರ ತಾಯಿಯ ಆಶೀರ್ವಾದದೊಂದಿಗೆ ಒಳ್ಳೆಯ ಪ್ರತಿಫಲ ಪಡೆದು ಒಳ್ಳೆಯ ಪತಿಯನ್ನು ಪಡೆದಿದ್ದಾರೆ. ಅದೇ ರೀತಿ ಗಂಡು ಮಕ್ಕಳು ಸಹ ವಿವಾಹದಲ್ಲಿ ತಡೆಯಾಗಿದ್ದರೆ ದೇವಸ್ಥಾನದಲ್ಲಿ ಬಂದು ಆ ತಾಯಿಯ ಆಶೀರ್ವಾದ ಪಡೆದು ಪೂಜಾ ಕೈಂಕರ್ಯಗಳನ್ನೆಲ್ಲ ಮಾಡಿರುತ್ತಾರೆ. ಅವರಿಗೂ ಒಳ್ಳೆಯ ಒಂದು ಹೆಣ್ಣು ಬಂದು ಸಿಕ್ಕಿ ಅವರ ವಿವಾಹ ಬಹಳ ಸಂತೋಷವಾಗಿದೆ. ಇದಾದ ನಂತರ ಸತಿಪತಿಯರಿಗೆ ಸಂತಾನ ಭಾಗ್ಯವನ್ನು ಸಹ ಗಂಗಮ್ಮ ದೇವಿ ನೀಡುತ್ತಾಳೆ. ಅವರುಗಳು ಸಹ ಈ ದೇವಸ್ಥಾನದಲ್ಲಿ ಬಂದು ಪೂಜಾ ಕೈಂಕರ್ಯಗಳನ್ನು ನಡೆಸ್ತಾರೆ. ಇದು ಗಂಗಮ್ಮ ದೇವಿಯು ದೇವಸ್ಥಾನ ಈ ಚರಿತ್ರೆ ಏನೆಂದರೆ 96 ವರ್ಷಗಳಿಂದ ಈ ಮಲ್ಲೇಶ್ವರದಲ್ಲಿ ನಡೆಯುತ್ತಿದೆ. ಜಾತ್ರಾ ಮಹೋತ್ಸವ ಈಗಷ್ಟೇ ಹೋದ ತಿಂಗಳು ಮುಗಿಯಿತು. 96ನೇ ವರ್ಷ ಜಾತ್ರಾ ಮಹೋತ್ಸವ. ಆ ತಾಯಿಯನ್ನು ನಂಬಿ ಬಂದ ಎಲ್ಲರಿಗೂ ಆ ತಾಯಿ ತನ್ನ ಮಕ್ಕಳಂತೆ 2 ಕೈಯಲ್ಲಿ ಅಪ್ಪಿ ಆ ತಾಯಿ ಆಶೀರ್ವಾದ ಮಾಡುತ್ತಾಳೆ. ಇಲ್ಲಿ ತೆಂಗಿನಕಾಯಿ ಉರುಳು ಸೇವೆ, ತುಲಾಭಾರ, ಮನೆ ಕಟ್ಟಲು ಹಾಗೂ ಕೊಳವೆ ಬಾವಿ ತೆಗೆಯಲು ಸಹ ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದು ಆ ತಾಯಿಯ ಆಶೀರ್ವಾದ ಪಡೆದು ಕುಳಿದಿರ್ತಾರೆ. ಲಕ್ಷಾಂತರ ಹೆಂಗಳಿಯರು ಈ ಗಂಗಮ್ಮ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ಆಶೀರ್ವಾದ ಪಡೆದಿರುತ್ತಾರೆ. ಅದರಲ್ಲಿ ಯಾವುದೇ ಒಂದು ರೀತಿಯ ಸಂದೇಹವಿಲ್ಲ. ಎಲ್ಲ ಕೋರಿಕೆಗಳನ್ನು ಆ ಮಹಾನ್ ತಾಯಿ ನೀಡುತ್ತಾಳೆ. ಅರಿಶಿನ ಕುಂಕುಮ ಭಾಗ್ಯ, ಸಂತಾನ ಭಾಗ್ಯ, ವಿವಾಹ ಭಾಗ್ಯ ಎಲ್ಲವನ್ನೂ ಆ ತಾಯಿ ಕರುಣಿಸುತ್ತಾಳೆ. ಭಕ್ತಿಯಿಂದ ಆ ತಾಯಿಯನ್ನು ಬೇಡಬೇಕಷ್ಟೇ. ಪ್ರತಿ ಶುಕ್ರವಾರ ಮಧ್ಯಾಹ್ನ ಅನ್ನದಾನವೂ ಸಹ ನಡೆಸಲ್ಪಡುತ್ತದೆ. ಆ ತಾಯಿಯ ಆಶೀರ್ವಾದದಿಂದ ದೇವಸ್ಥಾನಕ್ಕೆ ಬರೋ ಎಲ್ಲರಿಗೂ ಇಲ್ಲಿಯವರೆಗೂ ಒಳಿತನ್ನೇ ಮಾಡಿದ ಮಹಾನ್ ತಾಯಿ ಸನ್ನಿಧಿಯಲ್ಲಿ ತಾವುಗಳು ಸಹ ಬಂದು ಇಲ್ಲಿ ಆ ತಾಯಿಯನ್ನು ಬೇಡಬಹುದು. ಈ ದೇವಸ್ಥಾನ ಮುಖ್ಯವಾಗಿ ಈ ಗಂಗಮ್ಮ ದೇವಿಯ ಪೂಜಾ ಕೈಂಕರ್ಯಗಳು ಆರಂಭಿಸಿದವರು ಅವರ ಹಿರಿಯರಾದ ಚಂಗಲ ನಾಯಕರೆಂಬುವರು ಈ ಪೂಜಾ ಕೈಂಕರ್ಯಗಳನ್ನು ಆರಂಭಿಸಿದರು. ಅದಾದ ನಂತರ ಕುಟುಂಬಸ್ಥರಾದ ದಿವಂಗತ ನಟರಾಜ್ ಕಣ್ಣಪ್ಪನವರು, ಅದೊಟ್ಟಿಗೆ ಅವರಿಂದಲೇ ಈ ಭವ್ಯವಾದ ದೇವಸ್ಥಾನ ಮಲ್ಲೇಶ್ವರದಲ್ಲಿ ಬಂದು ನೆಲೆಸಿದೆ ಎಂದರೆ ಅದಕ್ಕೆ ನಾವು ಅವರಿಗೆ ಚಿರಋಣಿಗಳಾಗಿರಬೇಕು. ಪ್ರತಿ ಶುಕ್ರವಾರ ಲಕ್ಷಾಂತರ ಭಕ್ತಾದಿಗಳು ಆ ತಾಯಿಯ ದರ್ಶನಕ್ಕೆ ಬಂದಿರುತ್ತಾರೆ. ಎಲ್ಲರೂ ಬಂದು ಆ ಮಹಾನ್ ತಾಯಿಯನ್ನು ಬೇಡತಕ್ಕದ್ದು. ಈಗ ಅವರು ಕುಟುಂಬಸ್ಥರಾದ
ಸುಧಾಕರ್ ನಟರಾಜನವರು ಸಹ ಈ ದೇವಸ್ಥಾನದ ಅವರ ತಂದೆ ಹಾಕಿಕೊಟ್ಟ ಹಾದಿಯಲ್ಲೇ ನಡೆದುಕೊಂಡು ಬಂದಿರುತ್ತಾರೆ. ಲಕ್ಷಾಂತರ ಭಕ್ತಾದಿಗಳು ಇಲ್ಲಿಗೆ ಬಂದು ಇಂದಿಗೂ ಸಹ ಆ ತಾಯಿಯ ಎಲ್ಲ ಕೋರಿಕೆಗಳನ್ನು ನೆರವೇರಿಸಿ ಆ ತಾಯಿಯು ತನ್ನ ಮಕ್ಕಳನ್ನು ಕೈ ಹಿಡಿದು ತಬ್ಬಿದಂತೆ ಆಶೀರ್ವಾದ ಮಾಡುತ್ತಾಳೆ. ಇಂದು ಆಷಾಢ ಮಾಸದ ಮೊದಲನೇ ಶುಕ್ರವಾರ. ಆ ಗಂಗಮ್ಮ ದೇವಿಗೆ ವರಾಹಿ ನವರಾತ್ರಿ ಎಂಬ ಅಲಂಕಾರವನ್ನು ಮಾಡಲಾಗಿದೆ. ಮೊದಲೇ ಸುರದ್ರೂಪಿ ಸುಂದರಿಯಾದ ಗಂಗಮ್ಮ ದೇವಿ ಇಂದು ಮತ್ತಷ್ಟು ಆ ಅಲಂಕಾರದೊಂದಿಗೆ ಭಕ್ತಿಗೆ ದರ್ಶನ ಭಾಗ್ಯ ನೀಡುತ್ತಿದ್ದಾಳೆ. ವರಾಹದೇವಿ ಬಹಳ ಶಕ್ತಿಯುತ ದೇವತೆಯಾಗಿರುವುದರಿಂದ ಲಕ್ಷಾಂತರ ಭಕ್ತಾದಿಗಳು ಸಾಲಿನಲ್ಲಿ ನಿಂತು ಆ ತಾಯಿಯನ್ನು ನೋಡಲು ಬಂದಿರುತ್ತಾರೆ. ಅವರೆಲ್ಲರಿಗೂ ಖಂಡಿತವಾಗಿಯೂ ಆ ಮಹಾನ್ ತಾಯಿಯ ಆಶೀರ್ವಾದ ಸಿಕ್ಕೇ ಸಿಕ್ಕುತ್ತದೆ ಏನು ಎರಡು ಮಾತಿಲ್ಲ. ಆದ ಕಾರಣ ಆ ತಾಯಿಯನ್ನು ಪ್ರತಿ ಶುಕ್ರವಾರ ಬಂದು ಹೆಂಗೆಳೆಯರು ತಮ್ಮ ಕುಟುಂಬದ ಆರೋಗ್ಯಕ್ಕೆ, ಕುಟುಂಬದಲ್ಲಿ ಸೌಖ್ಯಕ್ಕೆ, ಮಕ್ಕಳಿಗೆ ಮದುವೆ ತಡವಾಗಿದ್ದರೆ ಅದನ್ನು, ಮತ್ತು ಇಲ್ಲಿ ತುಲಾಭಾರ ಸೇವೆಯನ್ನು ಮಾಡಲಾಗುತ್ತದೆ. ನಿಂಬೆಹಣ್ಣಿನ ಆರತಿ ಮಾಡಿ ಆ ತಾಯಿಯನ್ನು ಸಂತೃಪ್ತಿಗೊಳಿಸಿದರೆ ಸಾಕು. ಆ ಮಹಾನ್ ತಾಯಿ ನೀವು ಹೇಳಿದ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವುದರಲ್ಲಿ ಸಂದೇಹವಿಲ್ಲ. ಧನ್ಯವಾದಗಳು. ಗಂಗಮ್ಮ ದೇವರು ಭಾಳ ಶಕ್ತಿವಂತ ದೇವರು. ನಾವು ಬೇಡ್ಕೊಳ್ಳೋದು ನಮಗೇನು ಬೇಕೋ ಅದು ಪ್ರತಿ ಶುಕ್ರವಾರ ಇಲ್ಲ ಮಂಗಳವಾರ ಬಂದು ಒಂದು 5 ನಿಮಿಷ ಕೂತ್ಕೊಂಡು ದೇವರಿಗೆ ಪ್ರಯತ್ನ ಮಾಡ್ಕೊಂಡು ಹೋದರೆ ಎಲ್ಲ ರೀತಿಯಲ್ಲಿ ನಮಗೆ ಒಳ್ಳೆಯದಾಗತ್ತೆ. ನಾವು ಕುಂಕುಮಾರ್ಚನೆ ಮಾಡಿಸ್ತೀವಿ. ನಮಗೆ ಮನೆಯಲ್ಲಿ ನಮ್ಮ ಮನೆಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟಿದ್ದು ದೇವರು ಒಳ್ಳೇದು ಮಾಡ್ತದೆ. ಪ್ರತಿಯೊಬ್ಬರು ಸುತ್ತಮುತ್ತ ಇರೋರು ನಮ್ಮ ದೇವಸ್ಥಾನಕ್ಕೆ ಬಂದು ಭಾಳ ಇದು ಮಾಡ್ಕೊಂಡವ್ರೆ. ಆದ್ದರಿಂದ ಎಲ್ಲ ಈ ದೇವಸ್ಥಾನಕ್ಕೆ ಬಂದು ತನ್ನ ಕೋರಿಕೆಗಳನ್ನ ಕೇಳಿಕೊಂಡು ಮಕ್ಕಳಿಲ್ಲವ್ರಿಗೆ ಮಕ್ಕಳು, ಮದುವೆ ಆಗದಿರೋ ಮದುವೆ, ಮನೇಲಿರೋ ಕಷ್ಟ ಸುಖ ಎಲ್ಲ ಹೋಗಿ ಒಳ್ಳೆ ರೀತಿಯಲ್ಲಿ ದೇವರು ಆಶೀರ್ವಾದ ಕೊಡುತ್ತಮ್ಮ. ನೀವೆಲ್ಲ ದೇವ್ರು ಬಂದು ಎಲ್ಲ ಜನಗಳು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ. ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬರ್ತೀವಿ. ಇಲ್ಲಿಗೆ ಬಂದರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ದೇವರು ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ನಾವು ಅಂದ್ಕೊಂಡಿರೋದಾಗುತ್ತೆ. ಗಂಗಾ ಮಾತೆ ತುಂಬ ಆಶೀರ್ವಾದ ಮಾಡ್ತಾರೆ ದೇವರು. ವಿಶೇಷ ಪೂಜೆಗಳು ಮಾಡ್ತೀರಾ? ನಾವು ಮನೆಯಲ್ಲಿ ವಿಶೇಷ ಪೂಜೆ ಏನು ಮಾಡಲ್ಲ, ಆದರೆ ದೇವಸ್ಥಾನಕ್ಕೆ ಬಂದಾಗಲೇ ನಮಗೆ ತುಂಬ ತೃಪ್ತಿ ಅನಿಸುತ್ತೆ. ದೇವಸ್ಥಾನಕ್ಕೆ ಬರ್ತೀವಿ, ಪೂಜೆ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ದೇವರ ಆಶೀರ್ವಾದವನ್ನು ಪಡ್ಕೊಳ್ತೀವಿ. ನನಗೆ ಬಂದಿದ್ದರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಮನೇಲೆಲ್ಲ ತುಂಬ ಒಳ್ಳೆಯದಾಗಿದೆ. ನನಗೆ ಅದು ಅಂದ್ಕೊಂಡಿದ್ದಂಗೆಲ್ಲ ಆಗಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ಬರ್ತೀನಿ. ಅಲ್ಲ, ಆಷಾಢ ಮಾಸದ ಮೊದಲನೇ ಶುಕ್ರವಾರ ಏನೆಲ್ಲ ವಿಶೇಷತೆ ಇದೆ, ಹೇಗೆಲ್ಲ ಆಚರಿಸ್ತಾ ಇದ್ದೀರಾ? ತುಂಬ ಅಂದರೆ ನಾವು ಮನೇಲಿ ಮಾಮೂಲಿ ಆಷಾಢದಲ್ಲಿ ಶುಕ್ರವಾರ ಕಳಸ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಇಲ್ಲಿ ತುಂಬ ವಿಶೇಷ ಅಂತ ಹೇಳ್ತಾರೆ. ನಾನು ಅದಕ್ಕೆ ಅಲ್ಲಿಗೆ ಆರ್ಕೆ ಮಾಡ್ಕೊಂಡಿದ್ದೆ. ಅದಕ್ಕೆ ಮಡ್ಲಕ್ಕಿ ಕೊಡೋಣ ಅಂತ ಬಂದಿದ್ದೀನಿ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ. ನಾವು ಕೇಳೋದೆಲ್ಲ ಕೊಡ್ತಾಳೆ. ನಾವು ನಿಂಬೆಹಣ್ಣ ದೀಪ ಹಚ್ತೀವ, ತೆಂಗಿನಕಾಯಿ ಹೊಡಿತೀವ, ಏನು ಕೇಳಿದ್ರು ಕೊಡ್ತಾಳೆ ಅವಳು. ಮಡ್ಲಕ್ಕಿ ಕೊಡ್ತೀವ. ಅದೆಲ್ಲ ಅಂದ್ರೆ ಇವತ್ತು ತುಂಬಾ ವಿಶೇಷವಾದ ದಿನ. ಏನೆಲ್ಲ ಅಂದ್ರೆ ಯಾವ ರೀತಿ ಎಲ್ಲ ಪೂಜೆ ಮಾಡಬೇಕು? ಈಗಿನ ಕಾಲದ ಹೆಣ್ಮಕ್ಳಂತೂ ದೇವಸ್ಥಾನ ಅದೇ ದೇವಸ್ಥಾನಕ್ಕೆ ಬರಬೇಕು, ಮಡ್ಲಕ್ಕಿ ಕೊಡಬೇಕು, ಪೂಜೆ ಮಾಡಿಸ್ಬೇಕು, 3 ಸತಿ ನಮಸ್ಕಾರ ಮಾಡಬೇಕು, ನಿಂಬೆಹಣ್ಣ ದೀಪ ಹಚ್ಚಬೇಕು. ಅದೆಲ್ಲ ಕೊಟ್ಟರೆ ಒಳ್ಳೆಯದು. ಎಷ್ಟು ವರ್ಷದಿಂದ ದೇವಸ್ಥಾನ? ನಾವಿಲ್ಲ 50 ವರ್ಷದಿಂದ ಇದ್ದೀವಮ್ಮ. ಮಲ್ಲೇಶ್ಪುರದಲ್ಲಿ ಇದ್ದೇವೆ. 50 ವರ್ಷದಿಂದ ಇದ್ದಿದ್ದೀವಿ. ಅವಾಗ ಇಷ್ಟೇ ಇಷ್ಟಿತ್ತು ಅಮ್ಮ. ಇವಾಗಲೇ ಹಿಂಗೆ ಕಟ್ತಿರೋದು. ನಾವು 50 ವರ್ಷದವರು ಮಲ್ಲೇಶ್ಪುರ. ಯಾವಾಗಲೂ ವರ್ಷ ಬರ್ತೀವಿ. ಬಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗ್ತೀವಿ. ಈಗಿನ ಕಾಲದ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗಿನ ಕಾಲದ ಹೆಣ್ಮಕ್ಳಿಗೆ ಏನು ಹೇಳೋದು, ಅವ್ರವ್ರು ಇದು ಅವರಿಗೆ. ನಮಗೆ ಮೊದಲಿಂದ ಬಂದಿದೆ, ನಾವು ಮಾಡ್ತೀವಿ. ಈಗಿನ ಕಾಲದಲ್ಲೂ ದೈವ ಭಕ್ತಿ ಅನ್ನೋದು ಇರಬೇಕು ಎಲ್ರಿಗೂ. ಆದರೆ ಅವರು ಅದನ್ನು ಪಾಲಿಸಲ್ಲ. ನಾವು ಮಕ್ಕಳ ಪರವಾಗಿ ನಾವು ಮಾಡೋದು. ಆಷಾಢ ಮಾಸದಲ್ಲಿ ಅಂದರೆ ಮನೇಲಿ ಮಾಮೂಲಿ ದೇವ್ರ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಮನೇಲಿ ಪೂಜೆ ಮಾಡಿ ಇಲ್ಲಿ ಬಂದು ಪ್ರದಕ್ಷಿಣೆ ಹಾಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ನಾವು ಪ್ರತಿ ಶುಕ್ರವಾರ ಇಲ್ಲಿ ಬರ್ತೀವಿ. ಶುಕ್ರವಾರ ವಾರ ಬರ್ತಾ ಇರ್ತೀವಿ. ದೇವಸ್ಥಾನದಲ್ಲಿ ನಾವು ಬೇಡಿಕೊಂಡಿದ್ದೆಲ್ಲ ತುಂಬ ಶಕ್ತಿಯಾದ ದೇವತೆಗಳು, ಬೇಡಿಕೊಂಡಿದ್ದೆಲ್ಲ ಈಡೇರುತ್ತೆ. ಮಾಮೂಲಿ ಬಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಮೊದಲನೇದು ಹೇಳ್ಬೇಕಂದ್ರೆ ಗಂಗಮ್ಮ ತಾಯಿ ಭಾರಿ ಪವರ್ಫುಲ್ ಇದ್ದಾರೆ. ಅದರಲ್ಲಿ ಆಷಾಢ ಶುಕ್ರವಾರ ಇನ್ನೂ ಭಾರಿ ಒಳ್ಳೆಯ ಇದಿದೆ. ಅದರಿಂದಾಗಿ ಆಷಾಢ ಪ್ರತಿಯೊಂದು ಆಷಾಢ ಶನಿವಾರ ಶುಕ್ರವಾರನೂ ಬಂದು ಇಲ್ಲಿ ದೇವರಿಗೆ ಒಂದು ಹರಕೆ ಹೊತ್ಕೊಂಡು ಇನ್ನೂ ಒಂದು ಒಳ್ಳೆಯದಾಗುತ್ತೆ. ನಾನಾ ರೀತಿಯಲ್ಲಿ ನಾನಾ ಜನರಿಗೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಇದು ಈ ನಂಬಿಕೆ ದೇವ್ರ ಮೇಲೆ ಇದೆ. ಅದರಿಂದಾಗಿ ಆಷಾಢ ಶುಕ್ರವಾರ ಭಾರಿ ತುಂಬ ಒಂದು ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ. ಅದಕ್ಕೆ ಜನಗಳಾಗಲಿ ಎಲ್ಲ ಆಗಲಿ ನಾವಾಗಲಿ ಎಲ್ಲ ಸೇರ್ಕೊಂಡು ಇಲ್ಲಿ ಬಂದು ಆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಏನು ಇದು ಮಾಡಬೇಕು ಮಾಡ್ತಾ ಇರ್ತೀವಿ.
ನೋಡಿದ್ರಲ್ಲ ಆ ಗಂಗಮ್ಮ ದೇವಿಗೆ ಯಾವ ರೀತಿಯೆಲ್ಲ ಅಲಂಕಾರ ಮಾಡಿದ್ರು, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು, ವರಹ ರೀತಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಇನ್ನು ಇಲ್ಲಿ ವಿಶೇಷವಾದ ಪೂಜೆಗಳು ನಡೀತಾ ಇದೆ, ಹಾಗೂ ರಥಗಳನ್ನ ಕೂಡ ಎಳಿತಾ ಇದ್ದಾರೆ. ಸಾಕಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ. ಅಲ್ಲಿ ಅನೇಕರು ನಿಂಬೆಹಣ್ಣು ದೀಪ ಹಚ್ಚಿ ಬೇಡ್ಕೋತಾ ಇದ್ದಾರೆ, ಬೆಲ್ಲದ ದೀಪ ಹಚ್ಚಿ ಬೇಡ್ಕೋತಾ ಇದ್ದಾರೆ. ಇದಾಗಿತ್ತು ಇಲ್ಲಿನ ವಿಶೇಷವಾದ ಪೂಜೆ ಹಾಗೂ ಗಂಗಮ್ಮ ದೇವಿ ದರ್ಶನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.